ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. बोलो भारत माता की, बोलो कर्नाटक माता की, बोलो डॉक्टर बी आर अंबेडकर साहब की. ತಾಲೂಕು ಕಾನೂನು ಸೇವಾ ಸಮಿತಿ ಸಿಂಧನೂರು, ತಾಲೂಕು ವಕೀಲರ ಸಂಘ ಸಿಂಧನೂರು ಹಾಗೂ ಎಚ್ ಮರಿಯಪ್ಪ ವಕೀಲರು ಎಡಿಗೆಬಾಳು ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಇದಾಗಿದೆ. ನಿಮಗೆಲ್ಲರಿಗೂ ಈ ಒಂದು ಶುಭ ಸಂಜೆಯ ಶುಭಾಶಯಗಳನ್ನು ಕೋರುತ್ತಾ, ಈ ದೇಶದ ಕಾನೂನಿನಲ್ಲಿ ಅತ್ಯಂತ ಗೌರವಿತವಾದ ಮತ್ತು ಈ ಸಮಾಜದ ಸೇವೆ ಅಥವಾ ಹುದ್ದೆಯಲ್ಲಿ ಅತ್ಯಂತ ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿಕೊಂಡಿರುವ ಸರಳ ಸಜ್ಜನಿಕೆಯ ವ್ಯಕ್ತಿಗಳಾದ ಮತ್ತು ದಕ್ಷ ಪ್ರಾಮಾಣಿಕ ನಿಷ್ಠುರವಾದಿ ಈ ಒಂದು ಸಮಾಜದ ಮೇಲೆ ಅತ್ಯಂತ ಪ್ರೀತಿಯನ್ನು ಇಟ್ಟುಕೊಂಡಿರುವ ಈ ವೇದಿಕೆಯ ಘನ ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಶ್ರೀ ಕೋಟೆಪ್ಪ ಕಂಬಳೆ ಸರ್, ಪ್ರಧಾನ ಸಿವಿಲ್ ನ್ಯಾಯಾಧೀಶ ದೇವರುಗಳವರೇ, ಈ ಸಮಾಜದಲ್ಲಿ ಸಮಾನತೆಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ, ಕೇವಲ ಪದವಿಗಾಗಿ ನ್ಯಾಯಾಧೀಶರಾಗದೆ ಸಮಾಜದಲ್ಲಿ ಬದಲಾವಣೆ ತರುವ ಉದ್ದೇಶ ಇಟ್ಟುಕೊಂಡು ಯಾವಾಗಲೂ ನಗುತ್ತಾ ಎಲ್ಲರನ್ನು ಪ್ರೀತಿಯಿಂದ ಕಾಣುವ ಮತ್ತು ಈ ಸಮಾಜದ ಮೇಲೆ ಅತ್ಯಂತ ಗೌರವ ಇಟ್ಟುಕೊಂಡಿರುವ ನಿಜವಾದ ಸಾಮಾಜಿಕ ನ್ಯಾಯದ ಅಧಿಕಾರರು ಆದ 1ನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಆನಂದಪ್ಪ ಎಂ ನ್ಯಾಯಾಧೀಶ ದೇವರುಗಳವರೇ, ನಾನು ಹೊಂದಿರುವ ಪದವಿ, ನಾನು ಮಾಡುತ್ತಿರುವ ಕೆಲಸವೇ ನನ್ನ ಕುಟುಂಬವೆಂದು ಭಾವಿಸಿ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತಿನಂತೆ ತಮ್ಮ ವೃತ್ತಿಯಲ್ಲಿ ದೇವರನ್ನು ಕಾಣುವ, ತಮ್ಮ ವೃತ್ತಿಯೇ ಮೊದಲು ನಂತರ ತಮ್ಮ ಕುಟುಂಬ ಎಂದು ಸೇವೆ ಸಲ್ಲಿಸುತ್ತಿರುವ ಕಿರಿಯ ವಕೀಲರೆಲ್ಲರಿಗೂ ಭೇದ ಭಾವ ಮಾಡದೆ ಕಿರಿಯ ವಕೀಲರಿಗೆ ತೆರೆದ ನ್ಯಾಯಾಲಯದ ಕಲಾಪಗಳ ಜೊತೆಗೆ ಸರಿಯಾದ ಮಾರ್ಗದರ್ಶನವನ್ನು ಪ್ರಕರಣಗಳನ್ನು ನಡೆಸುತ್ತಿರುವ ಮಾರ್ಗದರ್ಶನ ನೀಡುತ್ತಾ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ 2ನೇ ಹೆಚ್ಚುವರಿ ನ್ಯಾಯಾಧೀಶರಾದಂಥ ಶ್ರೀ ಆಜಪ್ಪ ದೊಡ್ಡ ಬಸವರಾಜ್ ನ್ಯಾಯಾಧೀಶ ದೇವರುಗಳವರೇ, ಅದೇ ರೀತಿಯಾಗಿ ಈ ಒಂದು ಘನ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಚೌರಪ್ಪ ದಲಿತ ಮುಖಂಡರು ಜೊಳಗೇರಿ ಸರ್ ಅವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಪೂಜೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ 1ನೇ ಫಾದರ್ ಅಮಲ್ ಚಂದ್ರ ಕ್ರೈಸ್ತ ಧರ್ಮಗುರುಗಳು ಜಳಗೇರಿ ಸರ್ ಅವರೇ, ಬೇರೆ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಬರುವುದಿಲ್ಲ. ಹಾಗಾಗಿ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಏನು ಸೌಲಭ್ಯಗಳು ಸಿಗುತ್ತವೆಯೋ, ಯಾವ ರೀತಿಯ ಕಾನೂನಿನ ಅರಿವು ತಮಗೆ ಇರುತ್ತದೋ ಹಾಗೆ ನಚ್ಚನಾದಂತಹ ಅರಿವನ್ನು ಮೂಡಿಸಲಿಕ್ಕೆ ಇಡೀ ನ್ಯಾಯಾಲಯ ತಮ್ಮ ಬಳಿಗೆ ಬಂದಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನ್ಯಾಯಾಲಯವೆಂದರೆ ಅಲ್ಲಿ ನ್ಯಾಯಾಧೀಶರಿರುತ್ತಾರೆ, ವಕೀಲರು ಇರುತ್ತಾರೆ, ಜೊತೆಗೆ ಪೊಲೀಸ್ ಅಧಿಕಾರಿಗಳಿರುತ್ತಾರೆ. ನೋಡಿ, ನಮ್ಮ ಒಂದು ಅದೃಷ್ಟ ಇವತ್ತು ನಮ್ಮ ಈ ಅಮೃತ ನಗರಕ್ಕೆ ಇಡೀ ನ್ಯಾಯಾಲಯವೇ ನಮ್ಮ ಬೆಳಗ್ಗೆ ನಡೆದು ಬಂದಿದೆ. ಹಾಗಾಗಿ ತಾವೆಲ್ಲರೂ ದಯಮಾಡಿ ಅಚ್ಚುಕಟ್ಟಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನ್ಯಾಯಾಧೀಶ ದೇವರುಗಳು ಆಡ್ತಕ್ಕಂಥ ಮಾತುಗಳನ್ನು ಕೇಳಿ ಈ ಕಾರ್ಯಕ್ರಮವನ್ನು ಸಕ್ಸಸ್ಪಡಿಸಬೇಕು. ಈ ಸಮಯದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಮಾಜಿಕ ನ್ಯಾಯ ಎಂದರೇನು? ಇವತ್ತು ನೋಡಿ, ನಮ್ಮ ನಾಯಕ ಮನೆಯ ಮೇಲೆ ಮನೆ ಕಟ್ಟಿಕೊಳ್ತಾನೆ, ನಮ್ಮ ನಾಯಕ ಆಸ್ತಿಗಳ ಮೇಲೆ ಆಸ್ತಿ ಮಾಡಿಕೊಳ್ತಾನೆ, ನಮ್ಮ ನಾಯಕ ಕಾಡಿನ ಮೇಲೆ ಕಾಡು ಮಾಡಿಕೊಳ್ತಾನೆ. ನಮ್ಮ ನಾಯಕರಿಗೆ ನಾವು ನೆನಪೇ ಆಗಲ್ಲ. ಧಿಕ್ಕಾರ ಕೂಗಲು ನಾವು ಬೇಕು, ರಸ್ತೆ ಮುಖ ಮಾಡಲು ನಾವು ಬೇಕು, ಚಳವಳಿ ಮಾಡಲು ನಾವು ಬೇಕು. ಆದರೆ ನಮ್ಮ ಅವಶ್ಯಕತೆ ಅವರಾಗಿ ನಾವು ಕೂಡ ನಮ್ಮ ಜನರಿಗೆ
ನಮ್ಮ ಜನರು ಕೂಡ ಉದ್ಧಾರ ಆಗಬೇಕು, ನನ್ನಾಗೆ ನಮ್ಮ ಜನರಿಗೆ ಬರಬೇಕು ಅನ್ನೋ ಮನೋಭಾವ ಎಲ್ಲಿವರೆಗೂ ನಮ್ಮ ನಾಯಕರಲ್ಲಿ ಮೂಡುತ್ತಿಲ್ಲವೋ ಅಲ್ಲಿವರೆಗೂ ನಮ್ಮ ಪರಿಸ್ಥಿತಿ ಹೀಗಿರುತ್ತದೆ. ಸಹೋದರ ಸಹೋದರಿಯರೇ, ಶಿಕ್ಷಣ, ಸಂಘಟನೆ, ಹೋರಾಟ ಫಸ್ಟು ಈಗ ನಾನು ತಿಳಿದುಕೊಂಡಂಗೆ 3,80,000 ಸಂಘಟನೆಗಳು ನಮ್ಮ ಕರ್ನಾಟಕದಲ್ಲಿದೆ. 49 ಸಂಘಗಳು ನಮ್ಮ ತಾಲೂಕಿನಲ್ಲಿವೆ. ನಾವು ಈ ಯುಗದಲ್ಲಿ ಯಾವ ಕಡೆ ದಾಸೀನರಾಗುತ್ತಿದ್ದೇವೆಂದರೆ, ನಾವು 10ನೇ ತರಗತಿ ಡ್ರಾಪ್ಔಟ್, PUC ಡ್ರಾಪ್ಔಟ್ ಆಗ್ತೀವಿ. ಅದ ನಂತರ ನಾವೇನ್ ಮಾಡ್ತೀವಿ, ನಮ್ಮ ಕೆಲ ನಾಯಕರು ನಮ್ಮನ್ನು ಏನ್ ಮಾಡ್ತಾರೆ, ಹಾಗೆ ನಾವು ನಮ್ಮ ಮಕ್ಕಳು ಆಗಬಾರ್ದು. ನಮ್ಮ ಮಕ್ಕಳು ಸ್ವಾಭಿಮಾನದಿಂದ ಬದುಕಬೇಕು. ಇಲ್ಲಿಗೆ ನಮ್ಮ ಇದಕ್ಕೇನೆ ಸಾಕು. ಮುಂದಾದ್ರೂ ನಾವು ಒಂದು ಸ್ವಾಭಿಮಾನ ಇರಬೇಕು. ಫಸ್ಟಿಗೆ ಏನಂದ್ರೆ, ನಾವು ಯಾವುದೇ ಒಂದು ಹುದ್ದೆಯಲ್ಲಿದ್ದು ಕೆಲಸ ಮಾಡುತ್ತಾ ನಾವು ಸಂಘಟನೆ ಮಾಡಬೇಕು. ಸಂಘಟನೆಯೇ ನಮ್ಮ ಉದ್ಯೋಗ ಆಗಬಾರ್ದು. ಅದರಿಂದಾಗಿ ನಮ್ಮ ಸಮಾಜ ದಿಕ್ಕು ತಪ್ಪಿದೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಕಳೆದ 3 ವರ್ಷಗಳ ಹಿಂದೆ ನೀವೆಲ್ಲರೂ ಕೇಳಿರ್ತಾರೆ, ಹೆಸರು ಕೇಳಿರ್ತೀರಿ, ಶ್ರೇಯಾಂಸ್ ಎನ್ ದೊಡ್ಡಮನಿ ಅಂತೇಳಿ ಒಬ್ಬ ನ್ಯಾಯಾಧೀಶರಿದ್ರು. ಅವರು ಈ ಸಮಾಜದ ಮೇಲೆ ಯಾವ ರೀತಿಯಾಗಿ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರು ಅಂದ್ರೆ, ಯಾರೇ ತರಲಿ ಅವನ ತಕ್ರಮಕ್ಕೆ ಅವರು ಹೋಗ್ತಿದ್ರು. ಅಲ್ಲಿ ಹೋಗಿ ತಮ್ಮ ಭಾವನೆ ವ್ಯಕ್ತಪಡಿಸಿದ್ರು. ಅವರ ಆಚಾರ ವಿಚಾರ ನಡೆನುಡಿಗಳನ್ನು ನೋಡಿ ಒಬ್ಬ ನ್ಯಾಯಾಧೀಶರ ಹೆಸರಿನಲ್ಲಿ ಒಂದು ಅಭಿಮಾನಿ ಸಂಘ ಹುಟ್ಟುಕೊಂಡಿತ್ತು. ಅವರ ಹೆಸರಿನಲ್ಲಿ ಮಸ್ಕಿ ತಾಲೂಕಿನಲ್ಲಿ ಏನಾಗಿದೆ ಅಂದ್ರೆ, ಅವರು ಒಂದು ಮನೆ ಕಟ್ಟಿದೆ, ಮನೆಗೆ ಶ್ರೇಯಾಂಸ್ ಎನ್ ದೊಡ್ಡಮನಿ ನಿಲೆ ಬಿಟ್ಕೊಂಡಿದ್ದಾರೆ. ಅಂದ್ರೆ ನ್ಯಾಯಾಧೀಶರು ಅಷ್ಟೊಂದು ಅವರು ಸರಳ ಮತ್ತು ಸಜ್ಜನಿಕೆ ವ್ಯಕ್ತಿಯಾಗಿದ್ದರು. ಅವರು ನ್ಯಾಯಪೀಠದ ಮೇಲೆ ಕೂತ್ಕೊಂಡ್ರೆ ನಮ್ಮೆಲ್ಲ ಕಣ್ಣಿಗೆ ದೇವ ತರ ಕಾಣ್ತಿದ್ರು. ಆ ನ್ಯಾಯಪೀಠ ಇಳಿದು ಅವ್ರ ಚೇಂಬರ್ಗೆ ಗೊತ್ತೇ ಬಂದ್ರೆ ಅವ್ರು ನಮ್ಗೆ ದೇವರಾಗಿದ್ರು. ಅಂತ ಒಬ್ಬ ನ್ಯಾಯಾಧೀಶರು ನಮ್ಮ ಈ ಒಂದು ಅಮೃತ ನಗರದಲ್ಲಿ ಬರಲಿ, ನಾವೆಲ್ಲರೂ ಪ್ರಯತ್ನ ಪಡೋಣ. ಮುಂಬರುವ ದಿನಗಳಲ್ಲಿ ಒಬ್ಬ ನ್ಯಾಯಾಧೀಶ ವಕೀಲರಾಗ್ಲಿ, ಒಬ್ಬ ನ್ಯಾಯಾಧೀಶರನ್ನ ತಾರಿಸ್ತೀನಿ. ಅಮೃತ ನಗರದ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಮಂಡಳಿಯ ಮೈದಾನದಲ್ಲಿ ಹಮ್ಮಿಕೊಂಡಿರುವುದು ಒಂದು ವಿಶೇಷತೆ ನಮಗೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಜಗಳ ಸ್ಟಾರ್ಟ್. ಜಗಳ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು ನೀವು? ಆ ಲೀಡರ್ನ ಹತ್ರ ಹೋಗ್ಬೇಕು. ಅವನು ನನ್ನ ಒಂದು 4 ಬೈಯೋದು, ತಮ್ಮನ್ನು ಒಂದು 4 ಬೈಯೋದು. ನಾವು ಹಿಂದೆ ಶಾಲೆ ಓದುವಾಗ ಒಂದು ಕತೆ ಕೇಳ್ತಾ ಇದ್ವಿ. ಏನು, ಬೆನ್ನಿ ತೂಕ ಮಾಡೋ ಕೋತಿ ಬಂದು ಬೆನ್ನಿ ತೂಕ ಮಾಡ್ಕೊ, ಬೆನ್ನಿ ಜಗಳ ಆಡ್ತಾ ಇತ್ತು. ಕೋತಿ ಬೆನ್ನಿ ತೂಕ ಮಾಡ್ಲಿಕ್ಕೆ ಬಂತು. ಈ ಕಡೆ ಹೆಚ್ಚಾದ್ರೆ ಇನ್ನೊಂದ್ ಸ್ವಲ್ಪ ತಿಂತು, ಈ ಕಡೆ ಹೆಚ್ಚಾದ್ರೆ ಇನ್ನೊಂದ್ ಸ್ವಲ್ಪ ತಿಂದು ಎಲ್ಲ ಖಾಲಿ ಮಾಡಿ ಓಡಿ ಹೋಯ್ತು ಅಂತ ಕತೆ ಓದ್ತಾ ಇದ್ವಲ್ಲ, ಅದನ್ನ ಈಗ ಹಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅಣ್ಣ ತಮ್ಮರ ಏನ್ ಮಾಡ್ಬೇಕು, ಯಾರು ನಮ್ಮ ಹಿತವನ್ನ ಬಯಸ್ತಾ ಇದ್ದಾರೆ, ಯಾರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ, ಯಾರು ನನ್ನ ಅಭಿವೃದ್ಧಿಯನ್ನ ಸಹಿಸ್ತಾ ಇದ್ದಾರೆ, ಅವ್ರ ಕಡೆ ಹೋಗಿ ಅವರ ನಮ್ಮ ಹಿತವಚನವನ್ನ ಕೇಳಿ ನಮ್ಮ ಜೀವನ ಒಳ್ಳೆಯದು ಮಾಡ್ಕೊಂಡ್ರೆ ದೊಡ್ಡವರು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಆವಾಗ ನಮ್ಮ ಓಟ್ಗೆ ಮಹತ್ವ ಬರುತ್ತೆ. ಕೇವಲ 2,000 ರೂಪಾಯಿಗೆ ಕೆಂಪು ನೋಟಿಗೆ, ಕೆಂಪು ಬಾಟ್ಲಿಗೆ, 1 ಕೋಳಿಗೆ ಇದನ್ನು ಮಾರಾಟ ಮಾಡಬೇಡಿ. ಇದು ಮೌಲ್ಯರಹಿತವಾದ ಒಂದು ಶಕ್ತಿ, ನಮ್ಮ ಬೆರಳಲ್ಲಿ ಇರುವಂತ ಮೌಲ್ಯರಹಿತವಾದ ಒಂದು ಶಕ್ತಿ. ಆ ಶಕ್ತಿಯನ್ನ ಎಷ್ಟು ಒಳ್ಳೆಯದಾಗಿ ನಾವು ಉಪಯೋಗಿಸ್ತೇವೋ ಅಷ್ಟು ನಮ್ಗೆ ನಮ್ಮ ಅಭಿವೃದ್ಧಿಗೆ, ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ಸಮಾಜದ ಅಭಿವೃದ್ಧಿಗೆ ಅದು ಉಪಯೋಗ ಆಗುತ್ತೆ. ಇಂಥ ದುಶ್ಚಟಗಳಿಂದ ದೂರ ಇದ್ರೆ, ನಮ್ಮ ಹಕ್ಕನ್ನ ನಾವು ಸರಿಯಾದ ಚಲಾವಣೆ ಮಾಡಿದ್ರೆ ನಮ್ಗೇನ್ ಕೊರತೆ ಇದೆ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಅವ್ರಿಗಿರುವಂತ ಕಷ್ಟನ್ನ ನಾವು ಯಾರು ಅನುಭವಿಸ್ತಾ ಇಲ್ಲ. ನಮಗೆ ಮನೆ ಬಾಗಿಲಿಂದ ಹೊರಗೆ ಬಂದ್ರೆ ಶಾಲೆಗಳು ಇಂಥ ಕ್ರಿಶ್ಚಿಯನ್ ಮಿಷನರಿ ಅವರು ಅಷ್ಟೇ ಯಾಕೆ, ಎಲ್ಲ ನಮ್ಮ ಸರ್ಕಾರದವರು ಶಾಲೆಗಳು ತೆರೆದಿದ್ದಾರೆ. ಶಾಲೆಗೆ ಹೋಗುವ ಇಚ್ಛೆ ಬೇಕು, ನಮ್ಗೆ ಶಾಲೆಗೆ ಕಳಿಸುವ ಇಚ್ಛೆ ಬೇಕು. ಮಕ್ಕಳಿಗೆ ಉಚಿತವಾಗಿ ಎಲ್ಲ ಪಠ್ಯ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ. ಸಂವಿಧಾನದಲ್ಲಿ 14 ವರ್ಷವರೆಗೆ ಕಂಪಲ್ಸರಿ ಶಿಕ್ಷಣ ಕೊಡಬೇಕು ಅಂತ ಕಡ್ಡಾಯ ಇದೆ. ನಾವೆಲ್ಲರೂ ಶಿಕ್ಷಣ ಕೊಡಬೇಕು, ಕೊಡಿಸ್ಬೇಕು, ಬಡಿಬೇಕು. ನಮ್ಮ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂದ್ರೆ, ಮೊದಲು ಶಿಕ್ಷಣ, ಸಂಘಟನೆ, ಆಮೇಲೆ ಹೋರಾಟ. ನಾವು ಮೊದಲಿನ 2 ಮರೆತು ಬಿಟ್ಟಿದ್ದೀವಿ. ಶಿಕ್ಷಣ ಇಲ್ಲ, ಸಂಘಟನೆ ಇಲ್ಲ, ಹೋರಾಟಕ್ಕೆ ನಿಂತೀವಿ. ಶಿಕ್ಷಣ ಇಲ್ಲ, ಸಂಘಟನೆ ಇಲ್ಲ, ಹೋರಾಟ ಮಾಡಿದ್ರೆ ಎಲ್ಲಿಂದ ಬರ್ಬೇಕು ಬಲ, ಎಲ್ಲಿಂದ ಬರ್ಬೇಕು ಶಕ್ತಿ? ನಮ್ಗೆ ಶಿಕ್ಷಣ ಇದ್ರೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ತಿಳಿಯತ್ತೆ. ಅದರಿಂದ ಸಂಘಟನೆ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಾಗತ್ತೆ. ಆಮೇಲೆ ನೀವು ನಮ್ಮ ಹಕ್ಕಿಗಾಗಿ
ನಮ್ಮ ಸವಲತ್ತುಗಳಿಗಾಗಿ ನಾವು ಹೋರಾಟ ಮಾಡಿದ್ರೆ ಅದಕ್ಕೊಂದು ಬಲ ಬರುತ್ತೆ, ಅದಕ್ಕೊಂದು ತಾಕತ್ತು ಬರುತ್ತೆ. ಅದಕ್ಕೆ ಲೀಡರ್ಗಳು ನಿಮ್ಮ ಮನೆಗೆ ಬಂದು ಏನ್ ಬೇಕಪ್ಪ ನಿಮಗೆ ಸವಲತ್ತು ಅಂತ ಕೇಳಿ ಕೊಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಶಿಕ್ಷಿತರಾಗೋಣ. ಶಿಕ್ಷಣದ ಜೊತೆಗೆ ಮೌಲ್ಯಯುತ ಶಿಕ್ಷಣ, ಮಾನವೀಯ ಮೌಲ್ಯಗಳನ್ನ ಅಳವಡಿಸುವಂತ, ಮಾನವೀಯ ಮೌಲ್ಯಗಳನ್ನ ಪಡೆಯುವಂತ ಶಿಕ್ಷಣಗಳು ನಮ್ಮಲ್ಲಿ ಬರಬೇಕಾಗಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನಾವು ಮುಂದುವರೆದೊಂದು ಹೇಳಿದ್ರೆ, ಕಾನೂನು ಬಲ್ಲವನಿಗೆ ತಂಟೆ ತಕರಾರುಗಳಿಲ್ಲ, ತಗಾದೆಗಳಿಲ್ಲ ಅಂತ. ಕಾನೂನುಗಳನ್ನ ನಾವು ತಿಳ್ಕೋಬೇಕು. ಎಂತ ಕಾನೂನುಗಳು? ಆದ್ರೆ ಕಾನೂನುಗಳು ತಿಳ್ಕೋಬೇಕು. ಯಾಕೆ? ಕೆಮ್ಮು, ನೆಗಡಿ, ಜ್ವರದಂತ ಕಾಯಿಲೆಗಳು ಬಂದ್ರೆ ನಾವು ಮನೆಯಲ್ಲಿ ಹಿರಿಯರು ಏನ್ ಮಾಡ್ತಾ ಇದ್ರಿ? ಒಂದು ಅರಿಶಿನ ಪುಡಿ ನೀರು ಮಾಡಿ ಕುಡಿತಾ ಇದ್ವಿ. ಒಂದು ತುಳಸಿ ಎಲೆ ತಿಂದ್ರೆ ಕೆಮ್ಮು ಕಡಿಮೆ ಆಗ್ತಾ ಇತ್ತು. ಜ್ವರ ಬಂದ್ರೆ ತಣ್ಣೀರಿನಿಂದ ಮೈ ಒರೆಸಿದ್ರೆ ಸಾಕು, ಜ್ವರ ಹೋಗ್ತಾ ಇತ್ತು. ಹಾಗೆ ಇವತ್ತು ನಾವು ಎಚ್ ಮರಿಯಪ್ಪ ಅವರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ನ್ಯಾಯಾಧೀಶರುಗಳನ್ನ, ಪೊಲೀಸರನ್ನ, ವಕೀಲರನ್ನ ಕರೆಸಿ ಈ ಮನೆ ಮದ್ದುಗಳನ್ನ ಅಂದ್ರೆ ಕಾನೂನುಗಳನ್ನ, ಸಣ್ಣ ಪುಟ್ಟ ಕಾನೂನುಗಳನ್ನ ನಮ್ಮ ಜನಕ್ಕೆ ತಿಳಿಸಿದರೆ ಸಾಕು, ಮುಂದೆ ಬರುವಂತ ತೊಂದರೆಗಳು ಆಗೋದಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ಕಾನೂನುಗಳ ಮಾಹಿತಿಗಳನ್ನ ಹೇಳ್ತಾ ಸಾಮಾಜಿಕ ನ್ಯಾಯದ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕೋರ್ಟ್ಗಳನ್ನ ನೋಡಿಲ್ಲ, ಪೊಲೀಸ್ ಸ್ಟೇಷನ್ ನೋಡಿಲ್ಲ, ನ್ಯಾಯದ ವ್ಯವಸ್ಥೆ ಗೊತ್ತಿಲ್ಲ. ಅದಕ್ಕೆ ಅವರನ್ನ ನಾವು ಕೋರ್ಟಿಗೆ ಕರ್ಸೋದು ಬೇಡ, ಪೊಲೀಸ್ ಠಾಣೆಗೆ ಕರ್ಸೋದು ಬೇಡ. ಕೋರ್ಟನ್ನ, ಪೊಲೀಸ್ ಠಾಣೆಯನ್ನ, ವಕೀಲರನ್ನ ಅವ್ರ ಮನೆ ಬಾಗಿಲಿಗೆ ಕರ್ಕೊಂಡು ಹೋಗೋಣ, ನ್ಯಾಯ ವ್ಯವಸ್ಥೆ ಹೆಂಗಿದೆ ಅಂತ ತೋರ್ಸೋಣ ಅಂತ ಹೇಳಿ ಇವತ್ತು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಂತ. ನ್ಯಾಯ ನಮ್ಮದು, ನ್ಯಾಯ ನಿಮ್ಮದು, ನೆರವು ನಮ್ಮದು ಅನ್ನುವಂತ ಒಂದು ನ್ಯಾಯದಡಿಯಲ್ಲಿ ನ್ಯಾಯ ನಿಮ್ಮ ಮನೆ ಬಾಗಿಲಿಗೆ ಅನ್ನೋ ಒಂದು ಉದ್ದೇಶವಿದೆ. ಇವತ್ತು ನಾವು ನಿಮ್ಮ ಮನೆ ಮುಂದೆ ಬಂದು ನ್ಯಾಯ ಹಿಂಗೆ ಇದೆ, ಕಾನೂನಿನ ನೆರವು ಅರಿವನ್ನ ಮೂಡಿಸುವುದು ಈ ತರ ಇದೆ ಅಂತ ಹೇಳ್ತಾ ಇದರ ಅವಶ್ಯಕತೆ